ಕರ್ನಾಟಕದಲ್ಲಿ ಕಂಡು ಕೇಳರಿಯದ ಬರ ಎದುರಿಸಲು ಸಜ್ಜಾಗಿ ಭಯಂಕರ ಭವಿಷ್ಯದ ಮುನ್ಸೂಚನೆಯನ್ನ ಕೊಟ್ಟಂತ ಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕಂಡು ಕೇಳರಿಯದ ಬರ ಎದುರಿಸಲು ಸಜ್ಜಾಗಬೇಕಾಗಿದೆ ರಾಜ್ಯದ ಜನ ಭಯಂಕರ ಭವಿಷ್ಯದ ಮುನ್ಸೂಚನೆಯನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕಕ್ಕೆ ಬರದ ಛಾಯೆ ಡಿಸಿಗಳ ಖಾತೆಗೆ 5 ಕೋಟಿ ರೂಪಾಯಿ ಪ್ರತಿ ಡಿಸಿ ಖಾತೆಗೆ 5 ಕೋಟಿಯಂತೆ 329 ಕೋಟಿ ಅನುದಾನ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಸರ್ಕಾರ ಹೈ ಅಲರ್ಟ್ ಅನ್ನ ಘೋಷಿಸಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೀರಿನ ಪರಿಸ್ಥಿತಿ ಪರಿಶೀಲನೆ 329 ಕೋಟಿ ಅನುದಾನದಲ್ಲಿ ಎಷ್ಟು ಖರ್ಚು ಸಿಎಂ ಪ್ರಶ್ನೆ ಇದು ಯಾವ ಜಿಲ್ಲೆಯಲ್ಲಿ ಹೆಚ್ಚು ಕುಡಿಯುವ ನೀರಿನ ಸಂಕಷ್ಟ ಇದೆ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ವರದಿ ಕೇಳಿದ ಸಿಎಂ ಡಿಕೆ ಶಿವಕುಮಾರ್ ಬಿಜಿ ರಾಮ್ಜಿ ಕಾಯ್ದೆ ಜಲ ಜೀವನ್ ಮಿಷನ್ ಪ್ರಗತಿ ಪರಿಶೀಲನೆ ಸಭೆ ಕರ್ನಾಟಕದಲ್ಲಿ ಮಳೆಯ ಅಭಾವ ವರುಣ ಕೈಕೊಟ್ಟಿದ್ದಾನೆ ಹೀಗಾಗಿ ಬರದ ಛಾಯೆ ಆವರಿಸಿಕೊಂಡಿದೆ ಇದಕ್ಕಾಗಿ ಒಬ್ಬ ಸಿಎಂ ಆಗಿ ಕರ್ನಾಟಕದಲ್ಲಿ ಬರದ ಛಾಯೆಯನ್ನ ನೀಗಿಸಲು ಏನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾನ್ಫರೆನ್ಸ್ ಮೂಲಕ ವಿಚಾರಿಸಿದ್ದಾರೆ 329 ಕೋಟಿ ಅನುದಾನ ಪ್ರತಿಯೊಬ್ಬರಿಗೆ 5 ಕೋಟಿ ರೂಪಾಯಿ ಅನುದಾನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೀರಿನ ಪರಿಸ್ಥಿತಿ ಪರಿಶೀಲನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 329 ಕೋಟಿ ಅನುದಾನದಲ್ಲಿ ಎಷ್ಟು ಖರ್ಚಾಯಿತು ಅಂತ ಪ್ರಶ್ನೆ ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚು ಕುಡಿಯುವ ನೀರಿನ ಸಂಕಷ್ಟ ಇದೆ ಅದನ್ನ ಬಗೆಹರಿಸಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಕೇಳಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿಕೊಂಡು ಬಿಡುತ್ತೆ ಅನ್ನುವಂತ ಭಯ ಕಾಣಿಸ್ತಾ ಇದೆ ಸುರಿಬೇಕಾದಂತಹ ಮಳೆ ಸರಿಯಾಗಿ ಸುರಿದಿಲ್ಲ ಮಳೆಯ ಕೈಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆ ಆಗಿದೆ ನದಿಗಳು ಕೂಡ ತುಂಬಿದೆ ಅಂತ ಅಂದ್ರೂ ಕೆಲವೊಂದಿಷ್ಟು ಭಾಗಗಳಲ್ಲಿ ಬರದ ಛಾಯೆ ಹಾಗೆ ಆವರಿಸ್ಕೊಂಡಿದೆ ಹಾಗಾಗಿ ಪ್ರತಿ ಡಿಸಿಯ ಖಾತೆಗೆ 5 ಕೋಟಿ ರೂಪಾಯಿ ಅಂತೆ 329 ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆಗೆ 5 ಕೋಟಿ ಆ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಏನಾಗುತ್ತೆ ಅಂದರೆ ಹೆಚ್ಚಾಗಿ ನೀರಿನ ಸಮಸ್ಯೆಗೆ ಒತ್ತನ್ನು ನೀಡಲಾಗಿದೆ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ ಅಲ್ಲಿ ಸರಿಯಾಗಿ ಕುಡಿಯೋ ನೀರಿಗೂ ಕೂಡ ಯಾರಿಗೂ ಇಲ್ಲಿ ಅಭಾವ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕ್ರಮ ವಹಿಸಿಕೊಳ್ಳಿ ಅಂತ ಪ್ರತಿ ಡಿಸಿಗೂ ಕೂಡ ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಆ 5 ಕೋಟಿ ರೂಪಾಯಿ ಆ ಜಿಲ್ಲೆಯ ಅಭಿವೃದ್ಧಿಗೆ ಖರ್ಚಾಗ್ಲಿ ಅಪ್ಪ ಮಳೆಗಾಲದಲ್ಲೇ ರಾಜ್ಯದಲ್ಲಿ ದಾಖಲೆ ಮಟ್ಟದ ಉಷ್ಣಾಂಶ ಈ ಬಾರಿಯ ಬರ ಪರಿಸ್ಥಿತಿ ಹಿಂದಿನ ಬರಗಳಂತೆ ಅಲ್ಲ 2023ರಲ್ಲಿ ಬರ ಬಂದಿದ್ದಾಗಲೂ ಅಣೆಕಟ್ಟುಗಳಲ್ಲಿ ನೀರಿತ್ತು ಕುಡಿಯುವ ನೀರು ಮತ್ತು ಮೇವಿಗೆ ಸಮಸ್ಯೆ ಆಗಿರಲಿಲ್ಲ ಬಟ್ ಈ ಬಾರಿ ಉತ್ತರ ಒಳನಾಡಿನಲ್ಲಿ 4 ರಿಂದ 6 ಡಿಗ್ರಿಯವರೆಗೆ ತಾಪಮಾನ ಏರಿಕೆ ಆಗಿದೆ ದಕ್ಷಿಣ ಒಳನಾಡಿನಲ್ಲೂ 4 ಡಿಗ್ರಿವರೆಗೆ ಹೆಚ್ಚಾದ ರಣಬಿಸಿಲು ತಾಪಮಾನ ಏರಿಕೆಯಿಂದ ಕೆರೆ ಕಟ್ಟೆಗಳ ನೀರು ಖಾಲಿಯಾಗಿದೆ ಬಿಸಿಲಿನ ರಣಕೇಕೆಗೆ ನೀರು ವೇಗವಾಗಿ ಆವಿಯಾಗುವ ಆತಂಕ ಅಂತರ್ಜಲ ಮಟ್ಟ ಕುಸಿತ 31 ಜಿಲ್ಲೆಗಳಲ್ಲೂ ಮಳೆಯ ಕೊರತೆ ರಾಜ್ಯದಲ್ಲಿ ಒಟ್ಟು 9% ರಿಂದ 68% ವರೆಗೆ ಮಳೆಯ ಅಭಾವ ಇದೆ ಈ ಬಾರಿಯ ಭೀಕರ ಬರಗಾಲಕ್ಕೆ ರೈತರು ಕಂಗಾಲಾಗಿದ್ದಾರೆ ಬೆಳೆ ಮಾತ್ರವಲ್ಲ ಕುಡಿಯುವ ನೀರಿಗೂ ಎದುರಾಗಿದೆ ಸಂಕಷ್ಟ ಜಲ ಸಂರಕ್ಷಣೆ ಜಿಲ್ಲಾಡಳಿತಕ್ಕೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಸೀಸನ್ ವಾಯ್ಸ್ ಮಳೆಗಾಲದಲ್ಲಿ ಮಳೆ ಇಲ್ಲ ಉಷ್ಣಾಂಶ ಹೆಚ್ಚಾಗಿದೆ ಮಳೆ ಆದ್ರೇನೆ ಅಲ್ವಾ ಎಲ್ಲವೂ ಕೂಡ ಶಾಂತವಾಗಿರೋದಕ್ಕೆ ಸಾಧ್ಯ ಅಂದ್ರೆ ಕುಡಿಯೋ ನೀರಿಗೂ ಕೂಡ ಅಭಾವ ಅಣೆಕಟ್ಟುಗಳಲ್ಲಿ ನೀರೆಲ್ಲವೂ ಆವಿಯಾಗಿ ಹೋಗ್ಬಿಡುತ್ತೆ ಅನ್ನುವಂತಹ ಭಯ ಈ ತಾಪಮಾನದ ಏರಿಕೆಯಿಂದಾಗಿ ಹಾಗಾಗಿ ಸಿಎಂ
ಈಗಾಗಲೇ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಆಯಾ ಜಿಲ್ಲೆಯ ಡಿಸಿಗಳಿಗೆ. ನೀರು ಖಾಲಿ ಆಗುವಂಥ ಅಂದರೆ ರಾಜ್ಯಕ್ಕೆ ಬರದ ಚಾಯ್ 31 ಜಿಲ್ಲೆಗಳಲ್ಲೂ ಕೂಡ 9ರಿಂದ 68% ವರೆಗೆ ಮಳೆಯ ಅಭಾವ ಕಾಣಿಸ್ತಾ ಇದೆ. 26 ಜಿಲ್ಲೆಗಳಲ್ಲಿ ಅತೀವ ಮಳೆಯ ಕೊರತೆ, 178 ತಾಲೂಕುಗಳಲ್ಲಿ ಮಳೆ ಕೊರತೆ ಆಗಿದೆ. 20 ತಾಲೂಕುಗಳಲ್ಲಿ ತೀವ್ರ ಮಳೆಯ ಅಭಾವ. ರಾಜ್ಯದಲ್ಲಿ ಒಟ್ಟಾರೆ 37% ಮಳೆ ಕೊರತೆ ಆಗಿರುವಂಥದ್ದು. ಹಾಗಾಗಿ ಮಲೆನಾಡಿನಲ್ಲಿ 43% ಮಳೆ ಕೊರತೆ ಇದೆ. ಮಲೆನಾಡಿನಲ್ಲಿ ನೋಡಿ, ಕರಾವಳಿಯಲ್ಲಿ 35% ಮಳೆ ಕೊರತೆ. ಇಂಥ ಸಮಯದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗಬೇಕಾಗಿದ್ದೇ ಅಲ್ಲೇ ಮಳೆ ಇಲ್ಲ. ಉತ್ತರ ಒಳನಾಡಿನಲ್ಲಿ 33%, ದಕ್ಷಿಣ ಒಳನಾಡಿನಲ್ಲಿ 31% ಮಳೆ ಕೊರತೆ.